ಈಗ ಟೈಮ್ ಬಂದಿದೆ, ಪೇರೆಂಟ್ಸ್ ನಾವು ಅಪ್ಗ್ರೇಡ್ ಆಗಬೇಕು. ಮನುಷ್ಯ ಕಲ್ಲಲ್ಲಿ ಬೆಂಕಿನ ಕಂಡಿಡಿದ, ಚಕ್ರನ್ ಕಂಡಿಡಿದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದನ್ನು ಕಲ್ತ್ಕೊಂಡ. ಅಲ್ಲಿಂದ ಶುರು ಮಾಡಿದ ಮನುಷ್ಯನ ಜರ್ನಿ ಇವತ್ತೆಲ್ಲಿ ಬಂದು ನಿಂತಿದೆ ಅಂದರೆ ಇಡೀ ಪ್ರಪಂಚನೇ ತನ್ನ ಕೈಯಲ್ಲಿ ಇಟ್ಕೊಳ್ಳೋಷ್ಟು ಒಂದು ಸಾಧನನ ಕಂಡಿಡಿದಿದ್ದಾನೆ. ಅದೇ ಮೊಬೈಲ್. ಮೊಬೈಲ್ 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 ಯಾರಿಗೆ ಬೇಡ, ಎಲ್ರಿಗೂ ಬೇಕು. ಹುಟ್ಟಿರೋ ಮಕ್ಕಳಿಂದ ಹಿಡಿದು ಮುದುಕರ ತನಕ ಇವತ್ತು ಮೊಬೈಲ್ ಬೇಕೇ ಬೇಕು. ನನ್ನ ಮಕ್ಕಳಿಗೆ ಒಂದು ಮೊಬೈಲ್ ಕೊಡ್ತಾ ಇದ್ದೀನಿ. ಬರೀ ಮೊಬೈಲ್ನಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಅವ್ರ ಕೈ ಕೊಡ್ತಾ ಇದ್ವಿ. ಅದರಲ್ಲೂ ಇರೋದು ಒಳ್ಳೇದೋ ಕೆಟ್ಟದ್ದೋ ಅದು ನಿರ್ಧರಿಸ್ತಾ ಇರೋರು ಮಕ್ಕಳು. ಅಲ್ಲಿ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ತಾರೋ, ಯಾರನ್ನು ಮಾತಾಡ್ತಾರೋ, ಏನು ಮಾಡ್ತಾರೋ ಎಲ್ಲ ಮೊಬೈಲಲ್ಲೇ ನಡೆಯುತ್ತೆ. ಮಗ ಬೆಳಗ್ಗೆ ಹೋಗ್ತಾನೆ, ಕಾಲೇಜಿಗೆ ಬರ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ಬರ್ತಾ ಇದ್ದಾನೆ. ಏನಪ್ಪ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಏನು ಗಲಾಟೆ ಇಲ್ಲ, ಏನು ಕೇಳ್ತಾ ಇಲ್ಲ, ಸೂಪರ್, ನನ್ನ ಮಕ್ಕಳು ಆರಾಮಾಗಿದ್ದಾರೆ. ಇಷ್ಟು ಮಾತ್ರ ನಮಗೆ ಗೊತ್ತಾಗ್ತಾ ಇರೋದು. ಬಟ್ ನಮಗೆ ಗೊತ್ತಾಗದೇ ಇರೋ ವಿಚಾರ ಏನಂದರೆ ಈ ಮೊಬೈಲ್ ಅನ್ನೋದೊಂದು ದೊಡ್ಡ ಪ್ರಪಂಚ, ಇದೊಂದು ಮಾಯಾ ಲೋಕ. ಇವತ್ತು ಎಷ್ಟಿದೆ ಅಂದರೆ ಸೋಷಿಯಲ್ ಪ್ರೆಷರು, ಸೋಷಿಯಲ್ ಮೀಡಿಯಾ ಪ್ರೆಷರು. ಒಂದು ಸ್ಟೇಟಸ್ ಹಾಕೋತಾರೆ, ಒಂದು ಸ್ಟೇಟಸ್ ಬೇಕು, ನಾನು ಬೇರೆಯವ್ರಿಗಿಂತ ಒಂದು ಡಿಫ್ರೆಂಟ್ ಆಗಿರಬೇಕು, ಅವ್ರು ಅದು ಮಾಡ್ತಿದ್ದಾರೆ ನಾನು ಇದು ಮಾಡಬೇಕು, ಒಂಥರ ಮೆಂಟಲ್ ಪ್ರೆಷರ್. ಒಂಥರ ನನ್ನ ಖುಷಿಗಿಂತ ಬೇರೆಯವ್ರು ತೋರಿಸ್ಕೋಬೇಕು ಅನ್ನೋದಾಗಿದೆ ಇವತ್ತು. ಮಕ್ಕಳಲ್ಲಿ ಅದೊಂದೇ ಅಲ್ಲ, ಯಾರ್ಯಾರನ್ನೋ ಮೀಟ್ ಮಾಡ್ತಾ ಇದ್ದಾರೆ ಸ್ಟ್ರೇಂಜರ್ಸ್. ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ಅವರು ಆಲೋಚನೆನೂ ಮಾಡದೆ ಅಂಥವ್ರ ಸಹವಾಸ ಮಾಡ್ತಿದ್ದಾರೆ. ಅವರಿಂದ ಮೋಸ ಹೋಗಿ ಮೋಸ ಅಷ್ಟೇ ಅಲ್ಲ, ಬ್ಲ್ಯಾಕ್ ಮೇಲಿಂಗ್ ಅಂತೆ, ಈ ರೀತಿ ಅನೇಕ ರೀತಿಯ ಕಷ್ಟಗಳಿಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಗೈಡೆನ್ಸ್ ತುಂಬ ಇಂಪಾರ್ಟೆಂಟು. ಇವತ್ತು ನಾವು ಗೈಡ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇರೆ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ಪೇರೆಂಟ್ಸ್ ಆಗಿ ನಮ್ಮ ಲೈಫಲ್ಲೇ ತುಂಬ ಬ್ಯುಸಿ ಆಗಿರ್ತೀವಿ. ಡೈಲಿ ಒಂದು ಅರ್ಧ ಗಂಟೆ ತೊಗೊಂಡು, ಒಂದು 10 ನಿಮಿಷ ತೊಗೊಂಡು ಅವರ ದಿನಚರಿ ಏನಿದೆ ಇವತ್ತಿಂದು ಅದನ್ನು ಕೇಳಿಬಿಟ್ಟು ಅವರ ಫ್ರೆಂಡ್ಸ್ನ ಒಂದು ಇಂಟ್ರ್ಯಾಕ್ಟ್ ಮಾಡಿ, ಅವ್ರು ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ. ಆಮೇಲೆ ಅವ್ರ ಮೊಬೈಲ್ ತೊಗೊಂಡು ಒಂದು ವೀಕ್ಲಿ ಒನ್ಸೋ 2 ದಿನಕ್ಕೊಂದ್ಸರಿ ಅವ್ರ ಮೊಬೈಲ್ ತೊಗೊಂಡು ಏನು ಆ್ಯಪ್ಸ್ ಯೂಸ್ ಮಾಡ್ತಿದ್ದಾರೆ, ಯಾವ ಪರ್ಪಸ್ ಇದೆ, ಯಾವ ರೀತಿಯ ಆ್ಯಪ್ಸ್ ಇದೆ, ನನ್ನ ಮಗ ಏನಕ್ಕೆ ಯೂಸ್ ಮಾಡ್ತಿದ್ದಾನೆ, ಇದರಲ್ಲಿ ಏನಾರು ಹೋಗಿ ಮೆಸೇಜ್ಗಳು ಏನಾರು ಅವ್ರಿಗೆ ಡಿಪ್ರೆಷನ್ ಇದೆಯಾ, ಯಾರಿಂದ ಏನಾದ್ರು ಥ್ರೆಟ್ ಇದೆಯಾ, ಯಾರಾದರೂ ಬುಲ್ಲಿ ಮಾಡ್ತಾ ಇದ್ದಾರಾ, ಈ ರೀತಿ ಎಲ್ಲ ಚೆಕ್ ಮಾಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯನ ನಾವೇ ಕಾಪಾಡ್ಬೋದು. ಮೊಬೈಲ್ನ ಬೆಳಗ್ಗೆ ಕೊಟ್ಟರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾರೋ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕೊಟ್ಟರೆ, ಸಾಯಂಕಾಲ ಬಂದ ಮೇಲೆ ಅವರು ಮನೆ ದೊಡ್ಡವ್ರಿಗೆ ಕೊಟ್ಬಿಡ್ಬೇಕು. ಇದು ಅವರ ಭವಿಷ್ಯನ ರೂಪಿಸ್ಕೊಳ್ಳೋ ತನಕ ಇದೊಂದು ಗೈಡೆನ್ಸ್ನ ನಾವು ಕೊಡೋದು ಇವತ್ತು ಬಹಳ ಮುಖ್ಯವಾಗಿದೆ, ಅವಶ್ಯಕತೆ ಇದೆ.